ಹಾಯ್ ಫ್ರೆಂಡ್ಸ್, ನೀವೇನಾದ್ರು ಈ ಒಂದು ಮಾರ್ಕೆಟ್ ಕ್ರ್ಯಾಶ್ ಆಗ್ತಿದೆ ನೋಡಿ, ಈ ಒಂದು ಟೈಮಲ್ಲಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದ್ದರೆ ನಿಮಗೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಆಗುತ್ತೆ. ಯಾಕಂದರೆ ಇಲ್ಲಿ ಅಷ್ಟು ಸ್ಟಾಕ್ಗಳು ಕೂಡ ಒಂದು ಒಳ್ಳೆ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇರ್ತವೆ. ನೀವೇನಾದ್ರು ಈ ಒಂದು ಟೈಮಲ್ಲಿ ಈ ಒಂದು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇದು ಫ್ಯೂಚರಲ್ಲಿ ಒಂದು ಒಳ್ಳೆಯ ರಿಟರ್ನ್ ಕೊಡುತ್ತೆ. ಹಾಗಾಗಿ ಜಾಸ್ತಿ ಜನ ಎಲ್ಲರೂ ಕೂಡ ಈ ಒಂದು ಮಾರ್ಕೆಟ್ ಕ್ರ್ಯಾಶ್ನ ಟೈಮಲ್ಲೇ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೀವು ಕೂಡ ಹೀಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಇವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ನಿಮಗೆ ನಾನು ಈ ಒಂದು ಸ್ಟಾಕನ್ನು ಕೂಡ ತೋರಿಸ್ತೇನೆ. ಈ ಒಂದು ಮಾರ್ಕೆಟ್ನ ಕ್ರ್ಯಾಶ್ನ ಟೈಮಲ್ಲಿ ನಿಮಗೆ ಒಂದು ಒಳ್ಳೆಯ ಡಿಸ್ಕೌಂಟ್ ಪ್ರೈಸ್ಗೆ ಸಿಗ್ತಾಯಿದೆ. ಈ ಒಂದು ಸ್ಟಾಕು ಇಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ಗೆ ಸಿಗ್ತಾಯಿದೆ ಅಂದರೆ, ಈ ಒಂದು ಸ್ಟಾಕ್ ನಮಗೆ ಇವಾಗ ಹೈಯೆಸ್ಟ್ ಬಂದುಬಿಟ್ಟು ಒಂದು 1990, 1700 ಈ ಒಂದು ರೇಂಜಲ್ಲಿತ್ತು. ಈ ಒಂದು ಕ್ರ್ಯಾಶ್ಗಿಂತ ಮೊದಲು ಮಾರ್ಕೆಟ್ ಒಂದು ಒಳ್ಳೆಯ ರ್ಯಾಲಿ ಕೊಡ್ತಾಯಿತ್ತು. ನಂತರ ಮಾರ್ಕೆಟ್ ಕ್ರ್ಯಾಶ್ ಆದವಾಗ ನಮಗೆ ಇಲ್ಲಿ ಒಂದು ಪೂರ್ತಿಯಾಗಿ ಡೌನ್ ಸೈಡಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ನೋಡೋದು ಸಿಗ್ತಾಯಿದೆ. ಕೊನೆಯಲ್ಲಿ ನಂತರ ನಮಗೆ ಇಲ್ಲಿ ಎಷ್ಟಿಗೆ ಸಿಗ್ತಾಯಿದೆ ಅಂದರೆ 1300ಕ್ಕೆ ಈ ಒಂದು ರೇಂಜಲ್ಲಿ ಬಂದಿದೆ ಮಾರ್ಕೆಟ್ ಇವಾಗ. ನಂತರ ಇಲ್ಲಿಂದ ಕ್ರ್ಯಾಶ್ ಕೂಡ ಇನ್ನೂ ಕೂಡ ಕೆಳಗಡೆ ಹೋಗ್ಬೋದು, ಹಾಗೆ ಇಲ್ಲಿಂದ ರಿವರ್ಸಲ್ ಕೂಡ ಪಡಿಬೋದು. ನಮಗೆ ಇವಾಗ ಈ ಒಂದು ಮಾರ್ಕೆಟು 34% ನಮಗೆ ಇಲ್ಲಿ ಒಂದು ಡಿಸ್ಕೌಂಟಲ್ಲಿ ಸಿಗ್ತಾಯಿದೆ. ಇನ್ನು ನಮಗೆ ಮಾರ್ಕೆಟು ಇಲ್ಲಿಂದ ನೋಡಿ, ಇಲ್ಲೊಂದು ಸಪೋರ್ಟ್ ಕಾಣಿಸ್ತಿರುವಂಥದ್ದು ಈ ಒಂದು ರೇಂಜಲ್ಲಿ. ನಂತರ ಮಾರ್ಕೆಟಿಗೆ ಈ ಒಂದು ರೇಂಜಲ್ಲಿ ಸಪೋರ್ಟ್ ಪಡ್ಕೊಳ್ತು ಅಂದರೆ ನಮಗೆ ಇದು ಒಂದು ಒಳ್ಳೆಯ ಮೂಮೆಂಟ್ಸ್ ಕೊಡುತ್ತೆ ಅಪ್ ಸೈಡಲ್ಲಿ. ನಂತರ ಇಲ್ಲಿ ನಮಗೆ ಒಂದು ಬೈಯಿಂಗ್ ಆಪರ್ಚುನಿಟಿ ಕೂಡ ನಾವು ಮಾಡ್ಕೊಳ್ಬೋದು ಇಲ್ಲಿ ಈ ಒಂದು ರೇಂಜಲ್ಲಿ ಕೂಡ. ಅಥವಾ ನಮಗೆ ಈ ಒಂದು ಸಪೋರ್ಟನ್ನು ಕೂಡ ಬ್ರೇಕ್ ಆಯಿತು ಅಂದರೆ ನಾವು ಇಲ್ಲಿ ಕೆಳಗಡೆ ಇನ್ನೊಂದು ಸಪೋರ್ಟ್ ಹುಡುಕಬೇಕಾಗತ್ತೆ. ನೋಡಿ, ಇಲ್ಲಿ ಜಾಸ್ತಿ ಚಾನ್ಸ್ ಇರುವಂಥದ್ದು ಇಲ್ಲಿಂದನೇ ಕೂಡ ಮಾರ್ಕೆಟ್ ಸಪೋರ್ಟ್ ಪಡೀಲಿಕ್ಕೆ. ಯಾಕಂದರೆ ಇವಾಗಲೇ ತುಂಬಾ ಕ್ರ್ಯಾಶ್ ಆಗಿರುವಂಥದ್ದು, ಹಾಗಾಗಿ ಇಲ್ಲಿಂದನೇ ಸಪೋರ್ಟ್ ಪಡೀಲಿಕ್ಕೆ ಟ್ರೈ ಮಾಡುತ್ತೆ. ಇಲ್ಲ ಇನ್ನೂ ಮಾರ್ಕೆಟ್ ತುಂಬಾ ಕ್ರ್ಯಾಶ್ ಆಯಿತು ಅಂದರೆ ನಮಗೆ ಕೊನೆಯಲ್ಲಿ ಈ ಒಂದು ಸಪೋರ್ಟ್ ಇರುತ್ತೆ ನೋಡಿ. ಇಲ್ಲಿ ನಮಗೆ 985 ಈ ಒಂದು ರೇಂಜಲ್ಲಿ ನಮಗೆ ಕೊನೆಯಲ್ಲಿ ಒಂದು ಸಪೋರ್ಟ್ ಪಡ್ಕೊಳ್ಳಿಕ್ಕೆ ಚಾನ್ಸ್ ಇದೆ. ಇದು ತುಂಬಾ ಜಾಸ್ತಿ ಕೆಳಗಡೆ ಆಯಿತು, ಹಾಗಾಗಿ ನಮಗೆ ಇಲ್ಲಿ ಮೇಲ್ಗಡೆ ಕೂಡ ಸಪೋರ್ಟ್ ಪಡೆಯುವಂಥದ್ದು ಚಾನ್ಸ್ ತುಂಬಾ ಇದೆ. ನಾವು ಇಲ್ಲಿನೇ ಕೂಡ ಒಂದು ಬೈಯಿಂಗ್ ಆಪರ್ಚುನಿಟಿಯನ್ನು ನೋಡಿಕೊಂಡು ಬೈ ಮಾಡಬಹುದು. ಇನ್ನು ನಮಗೆ ಈ ಒಂದು ಸ್ಟಾಕ್ಗಳನ್ನು ಕೂಡ ನೀವು ಒಂದು ನಿಮ್ಮ ಅನಾಲಿಸಿಸ್ ಮಾಡಿಕೊಂಡು ನಿಮಗೆ ಎಲ್ಲಿ ಸಪೋರ್ಟ್ ಕಾಣಿಸುತ್ತೆ ಅಲ್ಲಿ ನೀವು ಬೈ ಮಾಡ್ಕೊಳ್ಬೋದು. ಇವಾಗಲೇ ನಮಗೆ ಇದು ಒಂದು ಒಳ್ಳೆಯ ಡಿಸ್ಕೌಂಟ್ ರೇಂಜಲ್ಲಿ ಸಿಗ್ತಾಯಿದೆ. ಇನ್ನು ಈ ಒಂದು ಕಂಪನಿ ಏನು ಮಾಡುತ್ತಂದರೆ, ಇದು ನನಗೆ ಬಿಸ್ನೆಸ್ ಏನಂದರೆ ಇದು CNG ಗ್ಯಾಸ್ ಮತ್ತು LPG ಗ್ಯಾಸ್ಗಳನ್ನು ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. CNG ಗಾಡಿಗಳಿಗೆ ಹಾಕುವಂಥ CNG ಗ್ಯಾಸ್ ಇದೆ ನೋಡಿ, ಆ ಒಂದು ಗ್ಯಾಸ್. ಹಾಗೆಯೇ ಇನ್ನು ಮನೆಗಳಿಗೆ ಯೂಸ್ ಮಾಡುವಂಥದ್ದು, ಹಾಗೆಯೇ ಬಿಸ್ನೆಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡುವಂಥ ಗ್ಯಾಸ್ಗಳನ್ನು ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಈ ಒಂದು ಕಂಪನಿ. ಇನ್ನು ಈ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದರೆ, ಈ ಒಂದು ಸ್ಟಾಕ್ ನಮಗೆ ಇಲ್ಲಿ 52 ವೀಕ್ನ ಲೋ ಬಂದುಬಿಟ್ಟು ಇಲ್ಲಿ ನಮಗೆ 1017ವರೆಗೆ ಹೋಗಿತ್ತು. ನಂತರ ಇಲ್ಲಿ ನಮಗೆ 52 ವೀಕ್ನ ಹೈ ಬಂದುಬಿಟ್ಟು 1988ಕ್ಕೆ ಹೋಗಿತ್ತು. ಇನ್ನು ಈ ಒಂದು ಕಂಪನಿಯಲ್ಲಿ ನಮಗೆ ಎಕ್ಸ್ಪರ್ಟ್ಗಳು ನಮಗೆ ಈ ಒಂದು ಅನಾಲಿಸಿಸ್ ಮಾಡ್ತಿರುವಂಥ ಹಾಗೆ 69% ಇಲ್ಲಿ ನಮಗೆ ಬೈಯಿಂಗ್ ಸಿಗ್ನಲ್ ಕೂಡ ತೋರಿಸ್ತಾ ಇದೆ. ಎಕ್ಸ್ಪರ್ಟ್ಗಳು ಹೇಳುವಂತೆ ಅನಾಲಿಸಿಸ್ ಮಾಡಿರುವಂಥದ್ದು ನಮಗೆ ಬೈಯಿಂಗ್ ಸಿಗ್ನಲ್ ತೋರಿಸ್ತಿದ್ದಾರೆ. ಇನ್ನು ಈ ಒಂದು ಕಂಪನಿ ನಮಗೆ ಮಾರ್ಕೆಟ್ ಕ್ಯಾಪ್ ಇಲ್ಲಿ 12,954 ಕೋಟಿ ಇದೆ. ಇನ್ನು ಈ ಒಂದು ಕಂಪನಿಯ PE ರೇಷಿಯೋ ನಮಗೆ 11.35 ಇದೆ. ಹಾಗೆಯೇ ಈ ಒಂದು ಕಂಪನಿಯ ಇಂಡಸ್ಟ್ರಿ PE ರೇಷಿಯೋ ಇಲ್ಲಿ ನಮಗೆ 15.61 ಇದೆ. ಮತ್ತು PB ರೇಷಿಯೋ ಇಲ್ಲಿ 2.34 ಇದೆ. ಡೆಟ್ ಟು ಈಕ್ವಿಟಿ ರೇಷಿಯೋ 0.03 ಇದೆ. ಈ ಒಂದು ಕಂಪನಿಯ ROE 20.65% ಇದೆ. EPS 115.59 ಇದೆ. ಈ ಒಂದು ಕಂಪನಿಯಲ್ಲಿ ನಮಗೆ ಡಿವಿಡೆಂಡ್ ಕೂಡ ಸಿಗ್ತಿರುವಂಥದ್ದು 2.29% ಡಿವಿಡೆಂಡ್ ಕೂಡ ಸಿಗ್ತಾಯಿದೆ. ಈ ಒಂದು ಸ್ಟಾಕ್ನ ಬುಕ್ ವ್ಯಾಲ್ಯೂ ಇಲ್ಲಿ ನಮಗೆ 559.74 ಇದೆ. ಈ ಒಂದು ಕಂಪನಿಯ ಪೇಸ್ ವ್ಯಾಲ್ಯೂ ನಮಗೆ 1ಕ್ಕೆ 10 ಸಿಗ್ತಿರುವಂಥದ್ದು. ಇನ್ನು ಈ ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟಸ್ ನೋಡೋದಾದರೆ, ಇಲ್ಲಿ ನಮಗೆ ಮೊದಲಿಗೆ ರೆವೆನ್ಯೂ ಕೂಡ ನೋಡ್ಕೊಳ್ಬೋದು. ನಮಗೆ ಇಲ್ಲಿ ಒಳ್ಳೆಯ ಗ್ರೋತ್ ಕೂಡ ನೋಡೋದು ಸಿಗ್ತಾಯಿದೆ. ಹಾಗೆಯೇ ಪ್ರಾಫಿಟಲ್ಲೂ ಕೂಡ ಇಲ್ಲಿ ಒಳ್ಳೆಯ ಗ್ರೋತ್ ನೋಡೋದು ಸಿಗ್ತಾಯಿದೆ. ಇನ್ನು ಈ ಒಂದು ಕಂಪನಿಯ ನಮಗೆ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ, ಈ ಒಂದು ಕಂಪನಿಯಲ್ಲಿ ಜಾಸ್ತಿಯಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಕೂಡ ಹೋಲ್ಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ 34.20% ಹೋಲ್ಡಿಂಗ್ ಮಾಡಿಟ್ಕೊಂಡಿದ್ದಾರೆ. ಹಾಗೆಯೇ ಪ್ರಮೋಟರ್ ಹತ್ರ ಇಲ್ಲಿ ನಮಗೆ 32.50% ಅಷ್ಟಿದೆ. ಇನ್ನು ರಿಟೇಲರ್ ಹತ್ರ ನಮಗೆ 17.84 ಅಷ್ಟಿದೆ. ಹಾಗೆಯೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ನಮಗೆ ಇಲ್ಲಿ 10.33 ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಹಾಗೆಯೇ ಮ್ಯೂಚುವಲ್ ಫಂಡ್ ಇಲ್ಲಿ ನಮಗೆ 5.13 ಇನ್ವೆಸ್ಟ್ಮೆಂಟ್ ಮಾಡಿದೆ. ಇದಿಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋಗೆ ಅನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ.